ಮಲ್ಟಿಪಲ್ ಮೈಲೋಮಾ ಅಂತ ಡಯಾಗ್ನೋಸ್ ಆದಾಗ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಹುಟ್ಕೊಳ್ಳೋದು ತುಂಬಾನೇ ಸಹಜ. ಮುಂದೇನು ಟ್ರೀಟ್ಮೆಂಟ್ ದಾರಿ ಹೇಗಿರುತ್ತೆ ಅಂತ. ಸೊ ಇವತ್ತಿನ ಈ ವಿವರಣೆಯಲ್ಲಿ ಈ ಇಡೀ ಜರ್ನಿನ ಪ್ರತಿಯೊಂದು ಹೆಜ್ಜೆಯನ್ನು ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಆಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸರಿ, ಹಾಗಿದ್ರೆ ಈ ಪಯಣದಲ್ಲಿ ನಾವು ಒಟ್ಟಿಗೆ ಹೋಗೋಣ. ಟ್ರೀಟ್ಮೆಂಟ್ನ ಗೋಲ್ಸ್ ಏನು ಅನ್ನೋದರಿಂದ ಹಿಡಿದು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ತರಹದ ದೊಡ್ಡ ನಿರ್ಧಾರಗಳವರೆಗೂ ಪ್ರತಿಯೊಂದು ಸ್ಟೆಪ್ಪನ್ನು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ, ಇವತ್ತಿನ ಮೆಡಿಕಲ್ ಸೈನ್ಸ್ನಲ್ಲಿ ಮಲ್ಟಿಪಲ್ ಮೈಲೋಮಾ ಚಿಕಿತ್ಸೆಗೆ ಹಿಂದಿಂದಿಂತಲೂ ಜಾಸ್ತಿ ಮತ್ತು ತುಂಬಾನೇ ಎಫೆಕ್ಟಿವ್ ಆಪ್ಷನ್ಸ್ ಇವೆ. ಇದು ನಿಜವಾಗ್ಲೂ ಒಂದು ಹೊಸ ಭರವಸೆಯ ಅಧ್ಯಾಯ ಅಂತಾನೇ ಹೇಳಬಹುದು. ಯಾವುದೇ ಟ್ರೀಟ್ಮೆಂಟ್ ಜರ್ನಿ ಶುರು ಮಾಡೋಕ್ಕೂ ಮುಂಚೆ ನಾವು ಕೇಳಿಕೊಳ್ಬೇಕಾದ ಮೊದಲ ಪ್ರಶ್ನೆ ಅಂದ್ರೆ, ನಮ್ಮ ಗೋಲ್ ಏನು? ನಾವು ಏನನ್ನ ಅಚೀವ್ ಮಾಡಕ್ ಹೊರಟಿದ್ದೀವಿ? ಓಕೆ, ಈ 5 ಗೋಲ್ಸ್ ಅಂದ್ರೆ ಬರೀ ಮೆಡಿಕಲ್ ಟರ್ಮ್ಸ್ ಅಷ್ಟೇ ಅಲ್ಲ. ಇವು ಪೇಷಂಟ್ನ ಲೈಫ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುವ ಭರವಸೆಗಳು. ಅಂದ್ರೆ ಮೈಲೋಮಾ ಸೆಲ್ಸಿಂದ ಬರುವ ಕೆಟ್ಟ ಪ್ರೋಟೀನ್ಗಳನ್ನ ಕಡಿಮೆ ಮಾಡೋದ್ರಿಂದ ಹಿಡಿದು ನೋವನ್ನ ಕಡಿಮೆ ಮಾಡಿ ಒಂದು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನ ಕೊಡೋದೇ ಇದರ ಹಿಂದಿರೋ ಮುಖ್ಯ ಉದ್ದೇಶ. ಸರಿ, ಈಗ ನಮ್ಮ ಜರ್ನಿಯ ಮೊದಲ ಸ್ಟಾಪ್ಗೆ ಬರೋಣ. ಅದೇ ಇಂಡಕ್ಷನ್ ಥೆರಪಿ. ಇದು ಟ್ರೀಟ್ಮೆಂಟ್ನ ಮೊದಲ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್. ಇಂಡಕ್ಷನ್ ಥೆರಪಿಯ ಗೋಲ್ ತುಂಬಾನೇ ಕ್ಲಿಯರ್ ಆಗಿದೆ. ದೇಹದಲ್ಲಿರೋ ಮೈಲೋಮಾ ಸೆಲ್ಸ್ ಮೇಲೆ ಒಂದು ರೀತಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಹಾಗೆ ಅವುಗಳ ಸಂಖ್ಯೆಯನ್ನ ಆದಷ್ಟು ಬೇಗ ಸೇಫ್ ಆಗಿ ಕಡಿಮೆ ಮಾಡೋದು. ಇಂಡಕ್ಷನ್ ಥೆರಪಿ ಅಂದ್ರೆ ಅದು ಒಂದೇ ಒಂದು ಮೆಡಿಸಿನ್ ಅಲ್ಲ, ಇದೊಂದು ಟೀಮ್ ವರ್ಕ್ ಇದ್ದಾಗೆ. ಹಲವಾರು ಔಷಧಿಗಳು ಒಟ್ಟಿಗೆ ಸೇರಿ ಕೆಲಸ ಮಾಡುತ್ತವೆ. ಈ ಟೀಮ್ಗಳಿಗೆ ಬೇರೆ ಬೇರೆ ಹೆಸರುಗಳೂ ಇವೆ. ಮೊದಲನೇದು ಡಬ್ಲೆಟ್. ಹೆಸರಲ್ಲೇ ಇದೆ ಅಲ್ವಾ, ಡಬಲ್ ಅಂತ. ಅಂದ್ರೆ 2 ಔಷಧಿಗಳ ಒಂದು ಕಾಂಬಿನೇಷನ್. ಸೈಡ್ ಎಫೆಕ್ಟ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ಇದ್ದಾಗ ಇದನ್ನ ಯೂಸ್ ಮಾಡ್ತಾರೆ. ಅದರ ನಂತರ ಬರೋದು ಟ್ರಿಪ್ಲೆಟ್. ಇದು 3 ಔಷಧಿಗಳ ಕಾಂಬಿನೇಷನ್. ಇವತ್ತಿನ ಟ್ರೀಟ್ಮೆಂಟಲ್ಲಿ ಇದನ್ನ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತಾರೆ. ಅಂದ್ರೆ ಇದು ತುಂಬಾನೇ ಕಾಮನ್ ಆಗಿ ಬಳಸೋ ಒಂದು ಸ್ಟ್ಯಾಂಡರ್ಡ್ ವಿಧಾನ. ಇನ್ನು ಕ್ವಾಡ್ ಅಂದ್ರೆ ಇದು 4 ಔಷಧಿಗಳ ಒಂದು ಸೂಪರ್ ಟೀಮ್ ಇದ್ದ ಹಾಗೆ. ಇದರ ಗುರಿ ಮೈಲೋಮಾವನ್ನ ಇನ್ನೂ ಆಳವಾಗಿ ಅಂದ್ರೆ ಬೇರು ಸಮೇತ ತೆಗೆದುಹಾಕೋ ಪ್ರಯತ್ನ ಮಾಡೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಕ್ವಾಡ್ ಹೆಚ್ಚು ಪವರ್ಫುಲ್ ಆಗಿರಬಹುದು ನಿಜ, ಆದ್ರೆ ಅದರ ಜೊತೆಗೆ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ಇದು ಡಾಕ್ಟರ್ಸ್ ಮತ್ತು ಪೇಷಂಟ್ಸ್ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತಗೋಬೇಕಾದ ಒಂದು ದೊಡ್ಡ ನಿರ್ಧಾರ. ಇಂಡಕ್ಷನ್ ಥೆರಪಿ ಮುಗಿದ್ಮೇಲೆ ನಮ್ಮ ಜರ್ನಿ ಒಂದು ಮೇಜರ್ ಕ್ರಾಸ್ ರೋಡ್ಗೆ ಬಂದು ನಿಲ್ಲುತ್ತೆ. ಇಲ್ಲಿಂದ ಮುಂದೆ ಯಾವ ದಾರಿ ಅನ್ನೋ ಡಿಸಿಷನ್ ತಗೋಬೇಕು. ಈ ಹಂತದಲ್ಲಿ ಪ್ರತಿಯೊಬ್ಬ ಪೇಷಂಟ್ ಮತ್ತು ಅವರ ಫ್ಯಾಮಿಲಿ ಕೇಳಿಕೊಳ್ಳಲೇಬೇಕಾದ ಪ್ರಶ್ನೆ ಇದು: ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಒಂದು ಆಪ್ಷನ್ ಆಗಿದೆಯಾ? ASCT ಇದು ತುಂಬಾನೇ ಪವರ್ಫುಲ್ ಟ್ರೀಟ್ಮೆಂಟ್, ಆದರೆ ಇದು ದೇಹಕ್ಕೆ ಒಂದು ದೊಡ್ಡ ಚಾಲೆಂಜ್ ಕೂಡ ಹೌದು. ಅದಕ್ಕೆ ಇದು ಎಲ್ಲರಿಗೂ ಸೂಟ್ ಆಗೋದಿಲ್ಲ. ಟ್ರಾನ್ಸ್ಪ್ಲಾಂಟ್ಗೆ ವಯಸ್ಸು ಒಂದೇ ಕ್ರೈಟೀರಿಯಾ ಅಲ್ಲ. ಡಾಕ್ಟರ್ಸ್ ಪೇಷಂಟ್ನ ಓವರಾಲ್ ಹೆಲ್ತ್, ಅವರ ಫಿಟ್ನೆಸ್, ಹಾರ್ಟ್ ಕಂಡೀಷನ್, ಹೀಗೆ ಈ ದೊಡ್ಡ ಟ್ರೀಟ್ಮೆಂಟ್ ಚಾಲೆಂಜನ್ನು ತಡ್ಕೊಳ್ಳೋಕೆ ಅವರ ದೇಹ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನೆಲ್ಲ ನೋಡ್ತಾರೆ. ಸರಿ, ಒಂದು ವೇಳೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಅಂತ ಡಿಸೈಡ್ ಆದ್ರೆ ಆ ಜರ್ನಿ ಹೇಗಿರುತ್ತೆ? ಬನ್ನಿ ಅದರ ಪ್ರತಿಯೊಂದು ಸ್ಟೆಪ್ಪನ್ನು ಹತ್ರದಿಂದ ನೋಡೋಣ. ಈ 6 ಸ್ಟೆಪ್ಸು ಒಂದು ಪರ್ಫೆಕ್ಟ್ ಪ್ಲಾನ್ ಇದ್ದಂಗೆ ಹಾಗೆ. ಪ್ರತಿಯೊಂದು ಸ್ಟೆಪ್ ಕೂಡ ಮುಂದಿನ ಸ್ಟೆಪ್ಗೆ ದಾರಿ ಮಾಡಿಕೊಡುತ್ತೆ. ಕೊನೆಗೆ ಇದೆಲ್ಲ ಸೇರಿ ಯಶಸ್ವಿಯಾಗಿ ಚೇತರಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಮೊದಲನೇ ಸ್ಟೆಪ್, ನಮ್ಮ ದೇಹದಲ್ಲಿ ಸೂಪರ್ ಹೀರೋ ಸೆಲ್ಸ್ ಇರ್ತವಲ್ಲ, ಅಂದ್ರೆ ಸ್ಟೆಮ್ ಸೆಲ್ಸ್, ಅವನ್ನ ಬೋನ್ ಮ್ಯಾರೋದಿಂದ ಹೊರಗೆ ಬ್ಲಡ್ ಸ್ಟ್ರೀಮ್ಗೆ ಬರೋ ಹಾಗೆ ಮಾಡೋದು. ಅದಾದ್ಮೇಲೆ ಅಫೆರೆಸಿಸ್ ಅಂತ ಒಂದು ಸ್ಪೆಷಲ್ ಪ್ರೋಸೆಸ್ ಇದೆ. ಇದರ ಮೂಲಕ ಬ್ಲಡ್ ಸ್ಟ್ರೀಮ್ಗೆ ಬಂದಿರೋ ಆ ಸೂಪರ್ ಹೀರೋ ಸೆಲ್ಸನ್ನ ಸೇಫಾಗಿ ಕಲೆಕ್ಟ್ ಮಾಡಿ ಮುಂದಕ್ಕೆ ಬೇಕಾಗತ್ತೆ ಅಂತ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಈಗ ನೋಡಿ, ಇಲ್ಲಿ 2 ಮುಖ್ಯ ಹಂತಗಳಿವೆ. ಒಂದು ಕಡೆ ಕಂಡೀಷನಿಂಗ್ ಫೇಸ್. ಇದರಲ್ಲಿ ಹೈಡೋಸ್ ಕೀಮೋಥೆರಪಿ ಕೊಟ್ಟು ಉಳಿದಿರೋ ಕ್ಯಾನ್ಸರ್ ಸೆಲ್ಸ್ ಅನ್ನ ನಾಶ ಮಾಡ್ತಾರೆ. ಇನ್ನೊಂದು ಕಡೆ ಇನ್ಫ್ಯೂಷನ್ ಫೇಸ್. ಇಲ್ಲಿ ನಾವು ಸೇವ್ ಮಾಡಿಟ್ಟಿದ್ದ ನಮ್ಮ ಸೂಪರ್ ಹೀರೋ ಸ್ಟೆಮ್ ಸೆಲ್ಸ್ ಅನ್ನ ವಾಪಸ್ ದೇಹಕ್ಕೆ ಸೇರಿಸ್ತಾರೆ. ಇದರಿಂದ ಹೊಸ ಆರೋಗ್ಯಕರ ಬ್ಲಡ್ ಸೆಲ್ಸ್ ಮತ್ತೆ ಹುಟ್ಕೊಡುತ್ತೆ. 2 ರಿಂದ 3 ವಾರ. ಇದು ಪೇಷಂಟ್ಸ್ ತಮ್ಮ ಲೈಫ್ನಲ್ಲೇ ಒಂದು ದೊಡ್ಡ ಫೈಟ್ ಮಾಡೋ ಟೈಮ್. ಈ ಸಮಯದಲ್ಲಿ ಅವರು ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ನ ಕ್ಲೋಸ್ ಮಾನಿಟರಿಂಗ್ನಲ್ಲಿರ್ತಾರೆ. ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಬರೋ ದಿನಗಳು ತುಂಬಾನೇ ಸೆನ್ಸಿಟಿವ್. ಯಾಕಂದ್ರೆ ದೇಹದ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿರುತ್ತೆ. ಸೊ ಇನ್ಫೆಕ್ಷನ್ ಆಗದ ಹಾಗೆ ನೋಡ್ಕೊಳ್ಳಕ್ಕೆ ಕ್ಲೀನ್ನೆಸ್ ಮತ್ತು ಸ್ಪೆಷಲ್ ಕೇರ್ ತಗೊಳ್ಳೋದು ತುಂಬಾನೇ ಮುಖ್ಯ. ಈ ಟ್ರೀಟ್ಮೆಂಟ್ ಜರ್ನಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿ ಇರತ್ತೆ. ಹಾಗಾಗಿ ಡಾಕ್ಟರ್ಸ್ ಜೊತೆ ಓಪನ್ ಆಗಿ ಮಾತಾಡೋದು, ಪ್ರಶ್ನೆಗಳನ್ನ ಕೇಳೋದು ತುಂಬಾನೇ ಇಂಪಾರ್ಟೆಂಟ್.
ಚಿಕಿತ್ಸೆಯ ಬಗ್ಗೆ ಎಷ್ಟು ಚೆನ್ನಾಗಿ ತಿಳಿದುಕೊಂಡಿರ್ತಾರೋ ಅಷ್ಟು ಧೈರ್ಯವಾಗಿ ಈ ಪಯಣವನ್ನ ಎದುರಿಸ್ಬೋದು. ಒಂದಂತೂ ನೆನ್ಪಿಡ್ಬೇಕು, ಜ್ಞಾನವೇ ನಿಜವಾದ ಶಕ್ತಿ.